ನಮಸ್ತೆ. ಈ ವ್ಲಾಗ್‌ನ ನಾನು ಶೂಟ್ ಮಾಡ್ಕೊಂಡು ಆಗ್ಲೇ ಒಂದ್ 2 ದಿನ ಆಗಿತ್ತು. ಆದ್ರೆ ನಾನು ಇದನ್ನ ಅಪ್ಲೋಡ್ ಮಾಡಿರ್ಲಿಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಆಯ್ತಲ್ವಾ? ನೆಕ್ಸ್ಟ್ ಡೇ ಅಂದ್ರೆ ಶನಿವಾರ ಹುಣ್ಣಿಮೆ ಎಲ್ಲ ಕಳೆದ ಮೇಲೆ ನಾನು ಅಮ್ಮನವ್ರನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟಿದ್ದೆ. ಸೊ ದೀಪದಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಇತ್ತು. ಹಂಗಾಗಿ ಅದು ಆಗ್ಲೇ ಬೆಳಗ್ಲಿ ಅಂತ ಅಂದ್ಬಿಟ್ಟು ನಾನು ದೇವ್ರ ಮನೇಲಿ ಇಟ್ಟು ಎಲ್ಲ ಮಾಡ್ಕೊಂಡಿದ್ದೆ. ಹಾಗೆ ಕೆಲವೊಂದು ಐಟಮ್ಸ್ ಅನ್ನೆಲ್ಲ ಹಂಗೆ ದೇವ್ರ ಮನೇಲೆ ಇಟ್ಬಿಟ್ಟಿದ್ದೆ. ಅದು ನೆಕ್ಸ್ಟ್ ಡೇನೆ ನನ್ಗೆ ಮಂತ್ಲಿ ಸೈಕಲ್ ಅನ್ನೋದು ಸ್ಟಾರ್ಟ್ ಆಗೋಯ್ತು. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಆಗಿರ್ಲಿಲ್ಲ. ಹಾಗೆ ಪಾವನಿನೂ ಸಹ ಕ್ಲೀನ್ ಮಾಡೋಂಗಿರ್ಲಿಲ್ಲ. ನಮ್ಮನೆಯವ್ರು ಆಫೀಸ್ ಕೆಲ್ಸದ ಮೇಲೆ ಒಂದ್ 2 ದಿನ ಹೊರಗಡೆ ಹೋಗಿದ್ರು. ಸೊ ಅವ್ರಿಗೂನು ನನ್ಗೆ ಮಾಡ್ಕೊಡಕ್ ಆಗ್ಲಿಲ್ಲ. ಇವನ್ ಅವ್ರ ಮನೇಲಿದ್ರು ಏನು ಹೆಲ್ಪ್ ಮಾಡಲ್ಲ ಈ ತರದ್ದು. ನಾನು ಸುಮಾರು ಜನ ಮನೆಗಳಲ್ಲಿ ನೋಡ್ತಿರ್ತೀನಿ. ಬೆಳಿಗ್ಗೆ ಹೊತ್ತು ಯೂಶುವಲಿ ಎಲ್ಲ ಸ್ನಾನ ಮಾಡ್ಕೊಂಡ್ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದು, ಪೂಜೆ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಯೂಶುವಲಿ ಹಸ್ಬೆಂಡ್ಸ್ ಆಗಿರ್ಬೋದು, ಮನೆಯಲ್ಲಿ ಏನು ಹಿರಿಯರು ಇರ್ತಾರೆ ಎಲ್ಲ. ಬಟ್ ನಮ್ಮ ಮನೆಯವ್ರು ಆತರ ಎಲ್ಲ ಏನು ಮಾಡೋದಿಲ್ಲ. ಅವ್ರೇನಿದ್ರು ಬೆಳಿಗ್ಗೆ ಎದ್ದು ದೇವ್ರಿಗೆ ಕೈ ಮುಗಿತಾರೆ ಅಷ್ಟೇನೆ. ದೇವಸ್ಥಾನಕ್ಕೆಲ್ಲ ಬರೋದು ಅದೆಲ್ಲ ಓಕೆ ಮಾಡ್ತಾರೆ. ಹಬ್ಬದಲ್ಲೆಲ್ಲ ನಿಂತ್ಕೊಂಡು ಪೂಜೆ ಮಾಡೋದೆಲ್ಲ ಮಾಡ್ತಾರೆ. ಬಟ್ ಅವರೇ ನಿಂತ್ಕೊಂಡು ಎಲ್ಲ ಕ್ಲೀನ್ ಮಾಡೋದು, ಹೂವು ಎಲ್ಲ ಹಾಕೋದು ಅದೆಲ್ಲ ಏನು ಮಾಡ್ಕೊಡಲ್ಲ. ನಾನೆಲ್ಲ ರೆಡಿ ಮಾಡಿಟ್ರೆ ಮಾತ್ರ ಬಂದು ಬೇಕಾದ್ರೆ ಪೂಜೆ ಮಾಡ್ತಾರೆ. ನಿಮ್ಮ ಮನೆಗಳಲ್ಲೂ ಇದೇ ರೀತಿನ ಇಲ್ಲ ಅವರೇ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ತಾರ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ನನಗೆ ದೇವ್ರಿಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ನಿಜವಾಗ್ಲೂ ಮನ್ಸಿಗೆ ಒಂಥರ ಸಮಾಧಾನ ಆಯ್ತು. ಜನ್ಮಾಷ್ಟಮಿ ಬರುತ್ತಲ್ವಾ, ಅವಾಗ ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡು ಇವತ್ತು ಜಸ್ಟ್ ಒಂದೊಂದು ಹೂವನ್ನಿಟ್ಟು ಪೂಜೆ ಮಾಡ್ಕೊಂಡೆ. ಅದಾದ್ಮೇಲೆ ನಮ್ಮ ಅರ್ನಿ ಕಲೆಕ್ಷನ್ದು ಕೆಲವೊಂದು ಐಟಮ್ಸ್ ಎಲ್ಲ ಬಂದಿತ್ತು. ಸೊ ಅದನ್ನೆಲ್ಲ ಸ್ವಲ್ಪ ಸ್ಟಾಕ್ ನ ಚೆಕ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ನ ತರಿಸಿದೀನಿ ಗೌರಿ ಗಣೇಶ ಹಬ್ಬಕ್ಕೆ. ಒಂದೊಂದೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇದೆಲ್ಲ ನೋಡ್ಬೇಕು ಅನ್ನೋಂಗಿದ್ರೆ ನೀವು ಅರ್ನಿ ಕಲೆಕ್ಷನ್ ಪೇಜ್ ಅನ್ನ ಫಾಲೋ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಅಲ್ಲಿ ಸಿಗತ್ತೆ.